ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜೀನಾಮೆ ನಿರ್ಧಾರದಿಂದ ರಾಮಲಿಂಗಾರೆಡ್ಡಿ ಅವರು ಹಿಂದೆ ಸರಿದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ವೀರಪ್ಪ ಮೊಯ್ಲಿ ಮನವೊಲಿಕೆಯನ್ನ ಮಾಡಿದ್ದಾರೆ. ಖರ್ಗೆ ವೀರಪ್ಪ ಮೊಯ್ಲಿ ಅವರ ಮನವೊಲಿಕೆ ಇದೀಗ ಸಕ್ಸಸ್ ಆಗಿದೆ ಅನ್ನೋದು ತಿಳಿದು ಬಂದಿದೆ. ರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸಲ್ಲ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಮಧ್ಯಾಹ್ನ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸುರ್ಜೇವಾಲಾ ಮಾತುಕತೆಯ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಖಾತೆಯ ಸಹಮತಿಯನ್ನ ನೀಡಿದ್ದಾರೆ. ರಾಜೀನಾಮೆ ನಿರ್ಧಾರದಿಂದ ಹಿರಿಯ ಸಚಿವ ಒಟ್ಟಾರೆಯಾಗಿ ಈಗ ಹಿಂದೆ ಸರಿದಿದ್ದಾರೆ. ಅದೆಷ್ಟೇ ನಾಯಕರು ಹಾಗೆ ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಯಾವುದೇ ರೀತಿಯಾದಂಥ ಪ್ರಯತ್ನವನ್ನ ಮಾಡಿದ್ರೂ ಕೂಡ ರಾಜೀನಾಮೆಯನ್ನ ಹಿಂಪಡೆಯುವುದಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಆದ್ರೆ ಖರ್ಗೆ ಹಾಗೆ ವೀರಪ್ಪ ಮೊಯ್ಲಿ ಅವರ ಜೊತೆಗೆ ಒಂದು ಮಾತುಕತೆಯಾಗುತ್ತೆ. ಆ ಒಂದು ಚರ್ಚೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡುವಂತ ಪ್ರಯತ್ನ ಸಕ್ಸಸ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡೋದಕ್ಕೆ ಆಗೋದಿಲ್ಲ, ಅಂಗೀಕರಿಸೋದಿಲ್ಲ ಅಂತ ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈಗ ಸುರ್ಜೇವಾಲಾ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಆ ಮಾತುಕತೆಯಲ್ಲಿ ಹೆಚ್ಚುವರಿ ಖಾತೆಯನ್ನ ತಮಗೆ ನೀಡುತ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ರಾಜೀನಾಮೆ ನಿರ್ಧಾರದಿಂದ ಸದ್ಯ ಹಿರಿಯ ಸಚಿವ ಹಿಂದೆ ಸರಿದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಸಾಲು ಸಾಲು ಸಭೆಗಳನ್ನ ಮಾಡಲಾಗುತ್ತೆ. ರಾತ್ರಿಯೂ ಕೂಡ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸ್ತಾರೆ. ರಾತ್ರಿ 1:30 ಆದರೂ ಕೂಡ ಆ ಒಂದು ಚರ್ಚೆ ಅನ್ನೋದು ಕಂಪ್ಲೀಟ್ ಆಗೋದಿಲ್ಲ. ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಕೂಡ ಸೂಚನೆಯನ್ನ ಕೊಡ್ತಾರೆ. ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಒಂದು ಪ್ರಯತ್ನಕ್ಕೆ ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ರೆ ಕೊಟ್ಟಿರುವಂತಹ ರಾಜೀನಾಮೆಯನ್ನ ಅಂಗೀಕರಿಸಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡ್ತಾರೆ, ಚರ್ಚೆಯನ್ನ ನಡೆಸ್ತಾರೆ. ಅದೇ ರೀತಿಯಾಗಿ ಸುರ್ಜೇವಾಲಾ ಕೂಡ ಚರ್ಚೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ಸಾಲು ಸಾಲು ಚರ್ಚೆ ಆದ ಬಳಿಕ ಅಷ್ಟೇ ರಾಮಲಿಂಗಾರೆಡ್ಡಿ ಈಗ ರಾಜೀನಾಮೆ ನಿರ್ಧಾರವನ್ನ ಏನು ಮಾಡಿದ್ರು, ಜೊತೆಗೆ ರಾಜೀನಾಮೆ ಪತ್ರವನ್ನ ಏನು ಸಲ್ಲಿಕೆ ಮಾಡಿದ್ರು ಅದನ್ನ ಈಗ ಹಿಂಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಕಳೆದ ರಾತ್ರಿಯಿಂದ ಸಾಕಷ್ಟು ಸಭೆಗಳಾಯಿತು, ಚರ್ಚೆಗಳಾಯಿತು. ಒಟ್ಟಾರೆಯಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಿಚಾರ ಅಂದ್ರೆ ನಿರ್ಧಾರವನ್ನ ಹಿಂಪಡೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಸದ್ಯಕ್ಕೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಏನು? ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಹಿಂಪಡಲಿಕ್ಕೆ ಪ್ರಮುಖವಾಗಿ 2-3 ವಿಷಯಗಳಿವೆ. ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರನ್ನ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ತಡರಾತ್ರಿ 1:15 ತನಕ ಅವ್ರು ಮನವೊಲಿಸುವ ಕೆಲಸವನ್ನ ಮಾಡಿದ್ರು. ಮತ್ತು ಸ್ಪಷ್ಟವಾಗಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಅಂಗೀಕರಿಸೋದಿಲ್ಲ ಅಂತ. ಈ ಮೊದಲ ಒಂದು ಆಬ್ಸ್ಟೆಕಲ್ ಇದೇನೆ. ಮುಖ್ಯಮಂತ್ರಿಯಾಗಿ ಅವರು ರಾಜೀನಾಮೆ ಅಂಗೀಕರಿಸಿದ್ರೆ ಅವ್ರಿಗಿರುವಂತ ಮತ್ತೊಂದು ಆಪ್ಷನ್ ಅಂತಂದ್ರೆ ರಾಜ್ಯಪಾಲರ ಬಳಿ ಹೋಗಿ ರಾಜೀನಾಮೆಯನ್ನ ಕೊಡುವಂತದ್ದು. ರಾಜ್ಯಪಾಲರು ಆ ಒಂದು ಅಂಗೀಕರಿಸಿದ ರಾಜೀನಾಮೆಯನ್ನ ಮುಖ್ಯಮಂತ್ರಿ ತಿಳಿಸ್ಕೊಟ್ಟು ಈ ರೀತಿ ಸಚಿವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ, ಹಾಗಾಗಿ ನೀವು ಅವರ ರಾಜೀನಾಮೆ ಅಂಗೀಕರಿಸಿ ಮಾಡಿ ಅಂತ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ಕೊಡ್ಬೋದು. ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗ್ತದೆ. ಈ ಹಿಂದೆ ಮೈತ್ರಿ ಸರ್ಕಾರದಲ್ಲಿ ಏನೋ 17 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ರು. ಅವರೆಲ್ಲ ನೇರವಾಗಿ ಸ್ಪೀಕರ್ಗೆ ರಾಜೀನಾಮೆ ಕೊಡದೆ ಅವರು ನೇರವಾಗಿ ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಕೊಟ್ಟರು. ನಂತರ ರಾಜ್ಯಪಾಲರು ಅದನ್ನ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿ ರಾಜೀನಾಮೆ ಅಂಗೀಕಾರ ಮಾಡಿ ಅಂತ ಒಂದು ಸಂದೇಶ ರವಾನೆ ಮಾಡಿದ್ರು. ಇದೇ ರೀತಿ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಇರುವಂತ ಏಕೈಕ ಆಸೆ ರಾಜ್ಯಪಾಲರು, ಅದನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಹಾಗಾಗಿ ನಾನು ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ಕೊಡೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗೆ ರವಾನೆ ಮಾಡಿರುವಂತ ಈ ಒಂದು ಪತ್ರ ಏನಿದೆ ಅಥವಾ ಈ ಒಂದು ಲೆಟರ್ ಏನಿದೆ ಅದನ್ನ ಮುಖ್ಯಮಂತ್ರಿಗಳು ಅಂಗೀಕಾರ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಬೇರೆ ಯಾವ್ದು ಆಪ್ಷನ್ ಇಲ್ಲ. ಹೀಗಾಗಿ ಆ ಒಂದು ರಾಜೀನಾಮೆ ಪತ್ರ ಯಥಾಸ್ಥಿತಿ ಆಗಿ ಉಳಿದ ಅವರ ರಾಜೀನಾಮೆ ಅಂಗೀಕಾರ ಆಗಲ್ಲ ಅಂತಂದ್ರೆ ಅವರು ಸಚಿವರಾಗಿ ಮುಂದುವರಿತಾರೆ. ಇನ್ನು ಎರಡನೇ ವಿಷಯ, ಇದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರಬಹುದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬಹುದು ಮತ್ತು ಬೇರೆ ಬೇರೆ ಸಚಿವರು ಸಹ ಕಾಲ್ಫಾರ್ಮ್ ಅವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ರು. ಇಂದು ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಅಂತ ವೀರಪ್ಪ ಮೊಯ್ಲಿ ಕರೆ ಮಾಡಿ ನೀವು ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ಇಂತಹ ನಿರ್ಧಾರವನ್ನ ಕೈಗೊಳ್ಬಹುದು, ನೀವು ಸರ್ಕಾರ ಜೊತೆನಲ್ಲಿ ನೀವು ಇರಬೇಕು ಅಂತ ಒಂದು ಸಂದೇಶವನ್ನ ರವಾನೆ ಮಾಡೋ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯಿಂದ ಹಿಂದೆ ಸರಿದಿದ್ದಾರೆ. ಇನ್ನು ಮೂರನೇ ವಿಷಯ, ರಾಮಲಿಂಗಾರೆಡ್ಡಿಗೆ ಈ ಒಂದು ಖಾತೆ ಜೊತೆಗೆ ಹೆಚ್ಚುವರಿಯಾಗಿ ಬೇರೆ ಯಾವುದೋ ಖಾತೆಗಳನ್ನ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಹಾಗಾಗಿ ಸಣ್ಣ ಕೈಗಾರಿಕೆ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ
ಏನು ರೇಷ್ಮೆ ಅಥವಾ ತೋಟಗಾರಿಕೆ ಇಲಾಖೆ ಈಗ ಈ ಒಂದು ಯಾವ್ದಾದ್ರು ಖಾತೆಗಳನ್ನ ಹೆಚ್ಚುವರಿಯಾಗಿ ಅವ್ರಿಗೆ ರಾಮಲಿಂಗಾರೆಡ್ಡಿಗೆ ನೀಡ್ಲಿಕ್ಕೆ ಮುಖ್ಯಮಂತ್ರಿಗಳು ನಿರ್ದೇಶನವನ್ನ ಎಐಸಿಸಿ ಅಧ್ಯಕ್ಷರು ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸಮಾಧಾನಗೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರನ ಹಿಂದೆ ಸಾಧಿಸ್ತಾರೆ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡ್ಬೇಕಾಗತ್ತೆ. ಇನ್ನು ಕಡಿಮೆ ದಿನದಲ್ಲಿ ಇನ್ನೂ ಸಹ 20 ಸಚಿವ ಸ್ಥಾನ ಬಾಕಿ ಇದೆ. ಆ ಒಂದು ಖಾತೆಯನ್ನು ಆ ಒಂದು ಸಂದರ್ಭದಲ್ಲಿ ಖಾತೆಗಳನ್ನ ಪುನರ್ವಿಂಗಡಣೆ ಮಾಡ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಚರ್ಚೆ ನಡೆಸಿ ಖಾತೆಗಳನ್ನ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಅವಕಾಶವನ್ನ ಕಲ್ಪಿಸ್ತೇವೆ ಅಂತ ಭರವಸೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದ ಮುಂದೆ ರಾಜೀನಾಮೆ ಪತ್ರವನ್ನು ಪ್ರಕಟ ಮಾಡಿ ಸಹಿಯನ್ನು ಹಾಕಿ ಪ್ರಕಟ ಮಾಡಿರುವಂತದ್ದು ಸಹ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಲವೊಂದು ಮುಜುಗರ ಆಗಿದೆ. ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇಂಥ ನಿರ್ಣಯ ಕೈಗೊಳ್ಳುವ ಮೂಲಕ ಇದನ್ನ ಮುಖ್ಯಮಂತ್ರಿಗಳು ಚರ್ಚಿಸಿ ಅಥವಾ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮುಖ್ಯಮಂತ್ರಿ ಎಐಸಿಸಿ ಅಧ್ಯಕ್ಷ ಇರ್ಬೋದು ಅಥವಾ ವೇಣುಗೋಪಾಲ್ ಇರ್ಬೋದು ಯಾರ ಜೊತೆ ಚರ್ಚಿಸಿ ಅವರ ತೀರ್ಮಾನ ಕೈಗೊಂಡಿದ್ದೆ ಅದರಲ್ಲಿ ಅದಕ್ಕೊಂದು ಗೌರವ ಬರ್ತಾ ಇತ್ತು. ಅಂದ್ರೆ ಇವ್ರು ಯಾರ ಜೊತೆನೂ ಚರ್ಚೆ ಮಾಡ್ತಾನೆ ಏಕಾಏಕಿ ಮುಖ್ಯಮಂತ್ರಿಗೆ ಒಂದಿನ ಭೇಟಿ ಮಾಡ್ತಾರೆ, ಮರುದಿನ ರಾಜೀನಾಮೆ ಪ್ರಕಟ ಮಾಡ್ತಾರೆ ಅಂತಂದ್ರೆ ಅದು ಒಬ್ಬ ಹಿರಿಯ ಸಚಿವರಾಗಿರ್ಕೊಂಡು ಅದು ಶೋಭೆ ತರೋದಿಲ್ಲ. ಹಾಗಾಗಿ ನಿಮ್ಮ ರಾಜೀನಾಮೆ ವಾಪಸ್ ಪಡೆಯಿರಿ ಅಂತ ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಕೊಟ್ಟ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತ ನಿರ್ಧಾರವನ್ನ ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ಹಾಗಾಗಿ ತಮ್ಮ ಒಂದು ರಾಜೀನಾಮೆಯಿಂದ ಹಿಂದೆ ಸರಿಸಿದ್ದಾರೆ. ಮುಖ್ಯಮಂತ್ರಿಗಳು ಆ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ ಅಂತಂದ್ರೆ ಆ ರಾಜೀನಾಮೆಗೆ ಯಾವುದೇ ಬೆಲೆ ಉಳಿಯೋದಿಲ್ಲ ಮತ್ತು ಅವರು ಸಲ್ಲಿಕೆ ಮಾಡೋದು ಮುಖ್ಯಮಂತ್ರಿಗಲ್ಲ, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಸಹ ಆ ಒಂದು ಏನು ರಾಜೀನಾಮೆ ಪತ್ರಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ತಾವು ಮಾಡಿದ ಒಂದು ಎಡವಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಮಾಡುವಂತ ಎಡವಟ್ಟಿಗೆ ಮಾಧ್ಯಮಗಳ ಮುಂದೆ ಆ ಒಂದು ಪತ್ರಕ್ಕೆ ಸಹಿ ಆಗಿರೋದು ಮತ್ತು ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡೋದು ನೇರವಾಗಿ ಪಕ್ಷದ ವರಿಷ್ಠರು ಯಾರಿಗೂ ಸಹ ಸಂಪರ್ಕ ಮಟ್ಟ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರೇ ಒಂದು ಟೀಕಾಟಕ ಅಥವಾ ಪೇಟಿಗೆ ಸೇರಿಸಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಸಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ದಿವೇದ ಓಕೆ ರಾಚಪ್ಪ, ಇನ್ನು ಹೆಚ್ಚುವರಿ ಖಾತೆಯನ್ನ ನೀಡೋದಕ್ಕೆ ಸದ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಯಾವಾಗ ಇವರು ರಾಜೀನಾಮೆಯನ್ನ ನೀಡ್ತೀನಿ ಅಂತ ಹೇಳ್ತಾರೋ ಆಗ ಉಳಿದಷ್ಟು ಕೆಲವು ಸಚಿವರು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ತಮಗೆ ನೀಡಿರುವಂತಹ ಖಾತೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಈಗ ಇವರು ತೆಗೆದುಕೊಂಡಿರುವಂತಹ ನಿರ್ಧಾರ ಉಳಿದ ಸಚಿವರ ಅಸಮಾಧಾನಕ್ಕೆ ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ಳಬಹುದು ರಾಚಪ್ಪ? ಈಗಾಗಲೇ ಮುನಿಯಪ್ಪ ಅವರು ಆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೆ ರಾಹುಲ್ ಗಾಂಧಿ ಅವರು ಅವ್ರ ಚರ್ಚೆ ನಡೆಸಿ ಆ ಒಂದು ಶಮನವನ್ನ ಇತ್ಯರ್ಥಗೊಳಿಸಿದ್ದಾರೆ. ಹಾಗಾಗಿ ಮತ್ತೆ ಯಾವ ಸಚಿವರು ಸಹ ಆ ಒಂದು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇಲ್ಲ. ಇನ್ನು ಮೂರನೇದಾಗಿ ಇರುವಂತ 14 ಜನ ಸಚಿವರಲ್ಲಿ ಕೇವಲ ಮುನಿಯಪ್ಪ ಮತ್ತು ರಾಮಲಿಂಗಾರೆಡ್ಡಿ ಅವರು ಮಾತ್ರ ಇವರಿಗೆ ತಕರಾರು ತೆಗೆದಿದ್ರು. ಅದು ಮುನಿಯಪ್ಪನವರು ರಾಜೀನಾಮೆ ಸಲ್ಲಿಸಿರಲಿಲ್ಲ, ಕೇವಲ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು. ಇನ್ನು ಮತ್ತೊಬ್ಬ ಸಚಿವರಂತ ಬೈರತಿ ಸುರೇಶ್ ಅವರು ತಮಗೆ ಖಾತೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ, ಅವರೇನೂ ಸಹ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ. ಹಾಗಾಗಿ ಇವೆಲ್ಲವೂ ಸಹ ಆಯಾ ಸಂದರ್ಭಕ್ಕೆ ಯಾರು ಒಬ್ಬರು ಒಂದು ಮಾತನ್ನು ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಇತರರು ಸಹ ಧ್ವನಿಗೂಡಿಸುವ ಮೂಲಕ ನಮ್ಮದು ಸಹ ಇಲಾಖೆಯಲ್ಲಿ ಒಂದು ವೇಳೆ ಬದಲಾವಣೆ ಆಗ್ಬೋದು ಅಂತ ಕುತೂಹಲದಿಂದ ಅಥವಾ ಕೆಲವರು ಒತ್ತಡ ಏರುವಂತ ತಂತ್ರದ ಭಾಗವಾಗಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ರಾಮಲಿಂಗಾರೆಡ್ಡಿ ತರ ಯಾರೂ ಸಹ ರಾಜೀನಾಮೆ ಪತ್ರವನ್ನ ಪ್ರಕಟ ಮಾಡಿ ಸರ್ಕಾರವನ್ನ ಪಕ್ಷವನ್ನ ಪೇಟಿಗೆ ಸಿಲುಕುವಂತ ಕೆಲಸ ಮಾಡಿಲ್ಲ. ಹಾಗಾಗಿ ಈ ಹೇಳಿಕೆ ಕೊಡುವಂತದ್ದು ಒತ್ತಡ ತರುವಂತದ್ದು ಸ್ವಾಭಾವಿಕವಾಗಿ ಇದು ಸಹಜ ಪ್ರಕ್ರಿಯೆ. ಹಾಗಾಗಿ ಇನ್ನು ಮುಂದಿನ ನಿರ್ಣಯವನ್ನ ಯಾರಾದ್ರೂ ತೆಗೆದುಕೊಂಡಿದ್ದಲ್ಲಿ ಪಕ್ಷ ಮತ್ತಷ್ಟು ಕಠಿಣ ನಿಲುವು ತೆಗೆದುಕೊಳ್ಳುವಂತ ಸಾಧ್ಯತೆ, ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಮತ್ತಾರು ಸಹ ಅಂತ ನಿರ್ಣಯನ ಅಥವಾ ಅಂತಹ ಒಂದು ಗಟ್ಟಿ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಬಹುತೇಕ ಕಡಿಮೆ. ದಿವೇದಾರ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.